ಇದು ಶಿವಮೊಗ್ಗದ ಹತ್ರ ಆನೇಕನಹಳ್ಳಿ ಕಾಡಿನಲ್ಲಿ ಒಂದು ಸ್ಟೇ ಹೋಮ್ ನಲ್ಲಿ ನಡೆದಿರುವ ಘಟನೆ. ಈ ಘಟನೆ ಬಗ್ಗೆ ನಮ್ಮ ಅಕ್ಕ ಒಬ್ರು ಶಿವಮೊಗ್ಗದಲ್ಲಿ ಅಲ್ಲೇ ಸಾಗರದ ಹತ್ರ ಇದ್ದಾರೆ, ಅವ್ರು ನನಗೆ ಹೇಳಿದ್ದು. ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅಲ್ಲೇ ಆನೇಕನಹಳ್ಳಿಯಲ್ಲಿ 4 ಜನ ಸ್ನೇಹಿತರು ಚಿಕ್ಕ ವಯಸ್ಸಿನಿಂದ ಒಂದೇ ಕಾಲೇಜಿನಲ್ಲಿ ಓದಿ ಒಂದೇ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಹಾಗಾಗಿ ವೀಕೆಂಡ್ನಲ್ಲಿ ಊರಿನಲ್ಲಿ ಸಿಗುವ ಪ್ಲಾನ್ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ. ಹಂಗಾಗಿ ಒಬ್ರದ್ದು ಬರ್ತ್ಡೇ ಕೂಡ ಇರುತ್ತೆ ಅದೇ ವೀಕೆಂಡಲ್ಲಿ. ಹಾಗಾಗಿ ಎಲ್ಲರೂ ಟ್ರೆಕ್ಕಿಂಗ್ ಹೋಗುವ ಪ್ಲಾನ್ ಮಾಡಿ ಅಲ್ಲೇ ಆನೇಕನಹಳ್ಳಿಯಲ್ಲಿ ಇರುವ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಅದ್ರ ಹಿಂದಿನ ದಿನನೇ ಒಂದು ಸ್ಟೇ ಹೋಮ್ನಲ್ಲಿ ಸ್ಟೇ ಆಗ್ತಾರೆ ಅಲ್ಲೇ ಆನೇಕನಹಳ್ಳಿಯಲ್ಲಿ. ಆ ಸ್ಟೇ ಹೋಮ್ನಲ್ಲಿ ಒಂದು ಆತ್ಮ ಕಾಡಿದ ಘಟನೆ ಇದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮಾಡ್ತದೆ. ಯಾರ್ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇಲ್ ID ಕೊಟ್ಟಿರ್ತೀನಿ, ತಪ್ಪದೆ ಅದಕ್ಕೆ ಮೇಲ್ ಮಾಡಿ. ಈ ಘಟನೆ ಬಗ್ಗೆ ಹೇಳೋದಾದ್ರೆ ಆಗ್ಲೇ ಹೇಳಿದಾಗೆ ಇದು ಶಿವಮೊಗ್ಗದ ಹತ್ರ ಆನೇಕನಹಳ್ಳಿಯ ಒಂದು ಗೆಸ್ಟ್ ಹೌಸ್ ಹತ್ರ ನಡೆದಿರುವ ಘಟನೆ. ಈ 4 ಜನ ಸ್ನೇಹಿತರು ಯಾರ್ಯಾರು ಇರ್ತಾರೆ ಅಂದ್ರೆ ವೀಣಾ, ನಮಿತಾ, ವಿರಾಟ್, ಶ್ರುತಿ ಅಂತ ಈ 4 ಜನ ಚಿಕ್ಕ ವಯಸ್ಸಿನಿಂದ ಒಂದೇ ಸ್ಕೂಲ್ನಲ್ಲಿ ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಎಲ್ಲ ಸಲ ಇವರು ಊರಿಗೆ ಬಂದಾಗಲೂ ಜೊತೆಗೂಡಿ ಎಲ್ಲರೂ ಜಾಸ್ತಿ ದಿನ ಟೈಮ್ ಸಿಕ್ಕಿದ್ರೆ, ಕೆಲಸದಿಂದ ರಜಾ ಸಿಕ್ಕಿದ್ರೆ ಹೊರಗಡೆ ಟ್ರಿಪ್ ಹೋಗೋದು ಅಥವಾ ಸ್ವಲ್ಪ ಟೈಮ್ ಇದ್ದರೆ ಅಲ್ಲೇ ಆಚೆ ಈಚೆ ಹೋಗೋದು, ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಸಿಕ್ಕಿದಾಗ ಆ ಥರ ಮಾಡ್ತಿರ್ತಾರೆ. ಈ ಸಲಿನೂ ಬರುವಾಗ ಕಾಲ್ ಕಾನ್ವರ್ಸೇಷನಲ್ಲಿ ಇವರು ಮಾತಾಡ್ತಾರೆ, ಎಲ್ಲಾದರೂ ಹೋಗೋಣ ಈ ವೀಕೆಂಡ್ನಲ್ಲಿ. ಮತ್ತು ವೀಣಾ ಅನ್ನೋದು ಈ ವೀಕೆಂಡಲ್ಲಿ ಬರ್ತ್ಡೇ ಕೂಡ ಇರುತ್ತೆ. ಹಾಗಾಗಿ ಇವರೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲೇ ಆನೇಕನಹಳ್ಳಿಯಲ್ಲಿ ಒಂದು ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಈ 14ನೇ ತಾರೀಕು ವೀಣಾ ಬರ್ತ್ಡೇ ಇರುತ್ತೆ. ಹಾಗಾಗಿ ಇವರು 13ನೇ ತಾರೀಕು ಎಲ್ಲರೂ ಬೆಂಗಳೂರಿಂದ ಹೊರಟು 14ನೇ ತಾರೀಕು ಆನೇಕನಹಳ್ಳಿ ಹತ್ರ ಇರುವ ಒಂದು ಜೋಗಿಗುಂಡಿ ಕಾಡಿನ ಹತ್ರ ಸ್ಟೇ ಹೋಮ್ ತಗೊಂಡು ಅಲ್ಲಿ ಸ್ಟೇ ಆಗ್ತಾರೆ 13ನೇ ತಾರೀಕು. ಅಲ್ಲಿ ಇವ್ರಿಗೊಬ್ರು ಈ ಗೈಡೆನ್ಸ್ ಕೊಡೋರು ಇರ್ತಾರಲ್ಲ, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋರು ಗೈಡ್ ಅಂತ, ಅವರೊಬ್ರು ದಿನೇಶ್ ಅಂತ ಇವ್ರಿಗೆ ಮುಂಚೆನೇ ಪರಿಚಯ ಇರ್ತಾರೆ. ಅವ್ರ ಹತ್ರ ಹೋಗಿ ಇವ್ರು ಕೇಳ್ತಾರೆ, ಈ ಥರ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಕರ್ಕೊಂಡು ಹೋಗ್ತೀರಾ ಅಂತ ಅಂದಾಗ ಅವರು ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನು ಇದೀನಿ, ಕರ್ಕೊಂಡು ಹೋಗ್ತೀನಿ, ಒಂದು ಚೆನ್ನಾಗಿರೋ ಪ್ಲೇಸ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇದುವರೆಗೂ ಅಲ್ಲಿಗೆ ಯಾರನ್ನೂ ಕರ್ಕೊಂಡೋಗಿಲ್ಲ, ನಾನು ಹೋಗ್ಬೇಕು, ಹೋಗೋಣ ಅಂತ ಹೇಳ್ತಾರೆ. ಇವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ, ಯಾರು ಹೋಗಿಲ್ದಿರೋ ಜಾಗಕ್ಕೆ ನಾವು ಹೋಗ್ತೀವಿ, ಏನಿದೆ ನೋಡೋಣ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಸರಿ ಅಂತ ಹೊರಡ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ, ಹೋಗೋವರೆಗೂ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಅಪರೂಪಕ್ಕೆ ಸಿಕ್ಕಿರ್ತಾರೆ, ಹೋಗ್ತಾರೆ. ಅಲ್ಲಿ ಹೋದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಭಯಾನಕ ವಾತಾವರಣ ಶುರು ಆಗುತ್ತೆ ಮನೆ ಹತ್ರ ಹೋಗ್ತಿದ್ದಂಗೆ. ಯಾಕಂದರೆ ಅದು ಸ್ವಲ್ಪ ವರ್ಷಗಳಿಂದ ಮನೇಲಿ ಯಾರೂ ವಾಸನೆ ಇರಲ್ಲ, ಹಾಗಾಗಿ ಸ್ವಲ್ಪ ಭಯ ವಾತಾವರಣ ಶುರುವಾಗುತ್ತೆ. ಆದರೂ ಇವರೆಲ್ಲರೂ ಒಟ್ಟಿಗೆ ಇದ್ದಿದ್ದರಿಂದ ಅಷ್ಟೊಂದೇನು ಭಯ ಆಗಲ್ಲ. ಇವರೆಲ್ಲರೂ ಮನೆ ಒಳಗೆ ಹೋಗಿ ಒಂದು ರೌಂಡು ಆ ಮನೆಯೆಲ್ಲ ವಿಸಿಟ್ ಹಾಕಿ ಬಂದು ಅಲ್ಲಿ ನಿಂತ್ಕೋತಾರೆ. ಆಗ ಮಧ್ಯದಲ್ಲಿ, ಆ ಮನೆ ಮಧ್ಯದಲ್ಲಿ ಒಂದು ಕನ್ನಡಿ ಪಳಪಳ ಹೊಳಿತಿರುತ್ತೆ. ಅದನ್ನ ನೋಡಿ ಇವ್ರಿಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅಷ್ಟು ದಿನದಿಂದ ಮನೇಲಿ ಯಾರೂ ಇಲ್ಲ, ಆದರೂ ಕನ್ನಡಿ ಒಂದು ಸ್ವಲ್ಪ ಧೂಳಾಗಿಲ್ಲ, ಪಳಪಳ ಅಂತ ಹೊಳಿತಿದೆ ಹಿಂಗೆ ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಈ ವಿರಾಟ್ ಅನ್ನೋನು ಏನಿರ್ತಾನೆ ಆ ಕನ್ನಡಿ ಮುಂದೆ ನಿಂತ್ಕೊಂಡು, ಅಂತೂ ಎಲ್ಲರದು ಸೇರಿದ್ವಲ್ಲ ಅಂತ ಅಂದಾನೆ. ಒಂದು ಸ್ವಲ್ಪ ಭಯಾನಕ ವಾಯ್ಸಲ್ಲಿ ಹೇಳ್ತಾನೆ ಅದನ್ನು. ಅದಕ್ಕೆ ಇವರು ಅದನ್ನೆಲ್ಲ ಕೇಳಿಸ್ಕೊಂಡು ಇವನು ಯಾಕೆ ಈ ಥರ ಮಾತಾಡ್ತಿದ್ದಾನೆ ಅಂತ ಭಯ ಆಗುತ್ತೆ. ಇದನ್ನು ಸ್ವಲ್ಪ ಜಾಸ್ತಿ ವೀಣಾ ಅನ್ನೋದು ಅಬ್ಸರ್ವ್ ಮಾಡಿರ್ತಾಳೆ, ಈ ಥರ ಎಲ್ಲ ಮಾತಾಡ್ತಿರೋದನ್ನ, ಇವನು ಯಾಕೆ ಈ ಥರ ಮಾತಾಡ್ತಿದ್ದಾನೆ ಅಂತ. ಆಗ ಸ್ವಲ್ಪ ಇವರಿಗೆ ಅಂದರೆ ಅವನು ಸ್ವಲ್ಪ ಭಯಾನಕ ವಾಯ್ಸ್ನಲ್ಲಿ ಹೇಳಿರ್ತಾನಲ್ಲ, ಹಂಗಾಗಿ ಸ್ವಲ್ಪ ಇವ್ರಿಗೆ ಭಯ ಆಗುತ್ತೆ, ಇವನು ಯಾಕೆ ಈ ಥರ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಅದರಲ್ಲಿ ವೀಣಾ ಅನ್ನೋಳು ಮಾತ್ರ ಸ್ವಲ್ಪ ಅದನ್ನೆಲ್ಲ ತಲೆ ಕಚ್ಕೊಂಡು ಇವನು ಯಾಕೆ ಹಿಂಗೆ ಆಡ್ತಾವನೆ ಅಂತ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿರ್ತಾಳೆ. ಇವನು ಯಾಕೆ ಹಿಂಗೆ ಆಡ್ತಾವನೆ ಈ ಥರ ಅಂದ ಅಂತ ಸ್ವಲ್ಪ ಅವಳಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಾದಮೇಲೆ ಇವಳಿಗೆ ಒಂದು ಸ್ವಲ್ಪ ಹಂಗೆ ಅನಿಸಿರುತ್ತಲ್ಲ. ಅದಾದಮೇಲೆ ಶ್ರುತಿ ಏನು ಕನ್ನಡಿ ಮುಂದೆ ನಿಂತ್ಕೊಂಡು ನಗ್ತಾ ಇರತ್ತಾರ, ಅದೆಲ್ಲ ಇವಳು ಅಬ್ಸರ್ವ್ ಮಾಡಿರ್ತಾಳೆ. ಅವಳಿಗೆ ಅನ್ಸುತ್ತೆ ಯಾಕೆ ಇವರೆಲ್ಲ ಹಿಂಗೆ ಆಡ್ತಾವ್ರೆ, ಆಗಲೇ ನೋಡಿದ್ರೆ ವಿರಾಟ್ ಅದ್ರ ಮುಂದೆ ನಿಂತ್ಕೊಂಡು ಹಂಗಂದ, ಈಗ ನೋಡಿದ್ರೆ ಶ್ರುತಿ ಹಿಂಗೆ ನಗ್ತಾಳೆ ಅಂತ ಅವಳೇ ಮನಸ್ಸಿನಲ್ಲಿ ಮಾತಾಡಿಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಈ ದಿನೇಶ್ ಅಂತ ಈ ಗೈಡ್ ಏನಿರ್ತಾರೆ ಅವರು ಮನೆಯಿಂದ ಹೊರಗೆ ಓಡೋಗ್ಬಿಡ್ತಾರೆ. ಅದನ್ನು ನೋಡಿ ಇವಳು ವೀಣಾನು ಅವ್ರ ಹಿಂದೆ ಓಡೋಗಿ ಕೇಳ್ತಾಳೆ, ಯಾಕೆ ಹಿಂಗೆ ಓಡ್ ಬಂದ್ರಿ ಅಂತ ಕೇಳಿದಾಗ ಅವನು ದಿನೇಶ್ ಅನ್ನೋರು ಗೈಡ್ ಏನಿರ್ತಾರೆ ಅವ್ರು ಹೇಳ್ತಾರೆ,
ನಾವು ತಪ್ಪು ಮಾಡಿಬಿಟ್ವಿ, ಮನೆಗೆ ಬರಬಾರ್ದಾಗಿತ್ತು, ಇಲ್ಲಿ ಏನಾದರೂ ಆಗ್ಬೋದು, ಏನೋ ಭಯಾನಕ ಶಕ್ತಿ ಥರ ಅನ್ನಿಸ್ತಿದೆ, ಏನೇನೋ ಆಗ್ತಿದೆ, ಇನ್ನು ಮುಂದೆ ಏನಾದರೂ ಆಗ್ಬೋದು, ನಾವು ಇಲ್ಲಿರೋದು ಬೇಡ ಅಂತ ಅಂದಾಗ ಅಲ್ಲೇ ಒಂದು ಕಾಡಿನಲ್ಲಿ ಹೋಗ್ಬೇಕಾದ್ರೆ ವಿರಾಟ್ ಏನು ಮಾಡ್ತಾನೆ, ಕೆಳಗೆ ಬಿದ್ದುಬಿಡ್ತಾನೆ. ನೆಲಕ್ಕೆ ಬಿದ್ದುಬಿಟ್ಟು ಮಣ್ಣೆಲ್ಲ ಅವನು ಮೈ ಮೇಲೆ ಮುಚ್ಕೊಬಿಟ್ಟು ಮುಖ ಮಾತ್ರ ಇರೋ ಥರ ಮಾಡ್ಕೊಬಿಡ್ತಾನೆ. ಆಮೇಲೆ ಒಂದು ಮಾತು ಹೇಳ್ತಾನೆ, ಮತ್ತೆ ಭಯಾನಕ ವಾಯ್ಸ್ನಲ್ಲಿ ಹೇಳ್ತಾನೆ, ಅವರೆಲ್ಲರೂ ಬಂದವರೆ, ನಮ್ಮನ್ನ ಇಲ್ಲಿ ಇರಕ್ಕೆ ಬಿಡೋಲ್ಲ ಅಂತ ಹೇಳ್ತಾನೆ. ಆಗ ಸ್ವಲ್ಪ ಎಲ್ರಿಗೂ ಭಯ ಆಗುತ್ತೆ. ಅಷ್ಟರಲ್ಲಿ ನಮಿತಾ ಅನ್ನೋಳು ಕಳ್ದೋಗ್ಬಿಟ್ಟಿರ್ತಾಳೆ. ಇವ್ರು ಈ ಗಾಬರಿಲಿ ಓಡಾಡ್ಬೇಕಾದ್ರೆ ನಮಿತಾ ಅನ್ನೋಳು ಕಾಣೆ ಆಗ್ಬಿಟ್ಟಿರ್ತಾಳೆ. ಆಮೇಲೆ ಆ ಕಾಡನ್ನೆಲ್ಲ ಹುಡ್ಕಾಡ್ತಾರೆ. ಫುಲ್ಲು ಮಳೆ, ಗಾಳಿ, ಬೆಳಕು, ಕತ್ಲಾಗ್ತಾ ಬಂದ್ಬಿಟ್ಟಿರುತ್ತೆ. ಆಗಲೇ ಏನೂ ಕಾಣಿಸ್ತಿರಲ್ಲ. ಆದರೂ ಸ್ವಲ್ಪ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಮನೆ ಒಳಗೆ ಹೋಗ್ತಾರೆ. ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಮನೆ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಆ ಮನೆ ಒಳಗೆ ನಮಿತಾ ನೆಲದ ಮೇಲೆ ಮಲ್ಕೊಬಿಟ್ಟಿರ್ತಾಳೆ. ಆಮೇಲೆ ಅರ್ಧ ಬರ್ಧ ಕುತ್ಕೊಂಡಿರೋ ಥರ ಮಲ್ಕೊಂಡಿರೋ ಥರ ಕಾಣಿಸ್ತಾ ಇರುತ್ತೆ. ಆ ಕನ್ನಡಿ ಏನಿತ್ತು ಪಳ ಪಳ ಹೊಳಿತಿದ್ದು ಅದು ಅವಳು ಕಿವಿಗೆ ಚುಚ್ಕೊಂಡು ಎದೆಯಿಂದ ಒಳಗೋಗಿರುತ್ತೆ. ಆ ಥರ ರಕ್ತ ಫುಲ್ಲು ಚೆಲ್ಲೋಗಿರುತ್ತೆ ನೆಲದಲ್ಲೆಲ್ಲ. ಹಾಗಾಗಿ ಇವ್ರು ನೋಡಿ ತುಂಬ ಭಯ ಆಗೋಗುತ್ತೆ ಇವರೆಲ್ರಿಗೂ. ಇದೇನು ಹಿಂಗಾಗೋಯ್ತಲ್ಲ ಅಂತ ಫುಲ್ಲೆಲ್ಲ ಇದಾಗಿ ಇವರೆಲ್ಲರೂ ದಿನೇಶ್ ಅಂತ ಗೈಡ್ ಏನಿರ್ತಾರೆ, ಮತ್ತು ಶ್ರುತಿ, ವೀಣಾ ಅಂತ ಏನೇನಿರ್ತಾರೆ, ಈ ನಮಿತ್ನ ಮತ್ತು ವಿರಾಟ್ಗೂ ಸ್ವಲ್ಪ ಏಟಾಗಿರುತ್ತೆ. ಮಣ್ಣಲ್ಲಿ ಊತಾಕೊಬಿಟ್ಟಿರ್ತಾನಲ್ಲ, ಸ್ವಲ್ಪ ಏಟಾಗಿರುತ್ತೆ. ಹಂಗೆ ಪಟ್ಟಂತ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಕೆಳಗೆ ಬಂದುಬಿಡ್ತಾರೆ. ಅಲ್ಲಿ ಆಸ್ಪತ್ರೆಗೆ ಹೋಗಿದ ತಕ್ಷಣ ಪೊಲೀಸರು ಗೊತ್ತಲ್ಲ, ಈ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ, ಹೆಂಗಾಯಿತು ಏನಾಯಿತು ಅಂತ. ಪೊಲೀಸರಿಗೆಲ್ಲ ಫೋನ್ ಹೋಗುತ್ತೆ. ಅವರು ಪೊಲೀಸರ ಹತ್ರ ಈ ವಿಷಯ ಎಲ್ಲ ನಡೆದಿದ್ದೆಲ್ಲ ಹೇಳ್ತಾರೆ. ಆದರೂ ಈ ಕನ್ನಡಿ ಬಗ್ಗೆ ಇಲ್ಲಿವರೆಗೂ ಏನಾಯಿತು ಆ ಮನೆ ಒಳಗೆ, ಆ ಕನ್ನಡಿ ಹಿಂದೆ ಇದ್ದಿದ್ದ ರಹಸ್ಯ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅಲ್ಲಿರುವ ಆತ್ಮದ ಬಗ್ಗೆನೂ ಇಲ್ಲಿವರೆಗೂ ಏನೂ ಗೊತ್ತಾಗಿಲ್ಲ. ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ.